ಜೈ ಭಾರತ್ ವಂದೇ ಮಾತರಂ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿದೆ. ಅವರು ಮುಂಬಯಿಯ ಲೀಲಾವತಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿ ಒಂದು ಅನುಮಾನ ಮೂಡುತ್ತದೆ, ಆ ದರೋಡೆಕೋರರು ಮನೆಯೊಳಗೆ ಹೇಗೆ ಪ್ರವೇಶಿಸಿದ್ರು ಅಂತ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮನೆ ಅಂದರೆ ಅಲ್ಲಿ ಸೆಕ್ಯೂರಿಟಿ ತುಂಬ ಟೈಟ್ ಆಗಿರುತ್ತದೆ. ಟೈಟ್ ಸೆಕ್ಯೂರಿಟಿ ಇರುವಾಗ ಅದನ್ನೆಲ್ಲ ಬ್ರೇಕ್ ಮಾಡಿ ಮನೆಯೊಳಗೆ ಹೇಗೆ ಪ್ರವೇಶಿಸಿದ್ರು ಅಂತ. ಇನ್ನು ಈ ವಿಚಾರದಲ್ಲಿ ಪೊಲೀಸರು ಶಂಕಾಸ್ಪದರವನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮನೆಯಲ್ಲಿರುವ ವ್ಯಕ್ತಿಗಳು ಕೂಡ ಸೇರಿದ್ದಾರೆ. ಅಡುಗೆ ಮಾಡುವವರಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಅವರು ತೆಲುಗು ಫಿಲ್ಮಲ್ಲಿ ಜೂನಿಯರ್ NTR ಜೊತೆಗೆ ದೇವರ ಫಿಲ್ಮಲ್ಲಿ ಅವರು ಕಾಣಿಸಿಕೊಂಡಿದ್ದರು. ಈ ಘಟನೆ ಹೇಗಾಯಿತು ಅಂದರೆ, ದರೋಡೆಕೋರರು ಮೊದಲೇ ಮನೆಗೆ ಬಂದು ಅವಿತುಕೊಂಡಿದ್ರ ಅಥವಾ ಆ ಸಂದರ್ಭದಲ್ಲಿ ಮನೆಗೆ ನುಗ್ಗಿದ್ರ ಅಂತ ಇದರ ಬಗ್ಗೆ ತನಿಖೆ ಆಗುತ್ತಿದೆ. ಇನ್ನು ಮಧ್ಯರಾತ್ರಿಯಲ್ಲಿ ಈ ದರೋಡೆಕೋರರ ಜೊತೆಗೆ ಹಾಗೂ ಆ ಮನೆಯ ಕೆಲಸದವರ ಜೊತೆಗೆ ಜಗಳವಾಡ ಆ ಟೈಮಲ್ಲಿ ಸೈಫ್ ಅಲಿ ಖಾನ್ ಬಂದು ವಿಚಾರಿಸುತ್ತಾರೆ. ಅವರು ದರೋಡೆಕೋರರಾತ ಸಮಾಧಾನವಾಗಿಯೇ ಮಾತಾಡ್ತಿದ್ರು. ಅದರಲ್ಲಿದ್ದ ಒಬ್ಬ ದರೋಡೆಕೋರ ಇವರ ಮೇಲೆ ಏಕಾಏಕಿ ದಾಳಿ ನಡೆಸಿದ. ಒಟ್ಟು 6 ಕಡೆ ಚಾಕುವಿನಿಂದ ದಾಳಿ ನಡೆಸಿದ. ಅವನು 6 ಬಾರಿ ಚಾಕು ಇರಿದ್ರಲ್ಲಿ ಅದರಲ್ಲಿ 2 ಗಾಯ ತುಂಬ ಡೀಪ್ ಆಗಿದೆಯಂತೆ. ಒಂದು ಕುತ್ತಿಗೆ ಹಾಕಿದ್ದು, ಮತ್ತೊಂದು ಬೆನ್ನಿಗೆ ಹಾಕಿದ್ದು. ಅವನಿಗೆ ಚಾಕು ಹಾಕಿದ ತಕ್ಷಣ ಅಲ್ಲಿನ ದರೋಡೆಕೋರರು ಪರಾರಿಯಾಗುತ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಇವರನ್ನು ರಿಕ್ಷಾದ ಮುಖಾಂತರ ಆಸ್ಪತ್ರೆಗೆ ಸೇರಿಸುತ್ತಾರೆ. ಈ ಎಲ್ಲ ಘಟನೆ ನಡೆದಿದ್ದು ಮಧ್ಯರಾತ್ರಿಯಲ್ಲಿ. ಇನ್ನು ಹಾಸ್ಪಿಟಲ್ಗೆ ಬಂದ ತಕ್ಷಣ ಡಾಕ್ಟರ್ಗಳು ಸೈಫ್ ಅಲಿ ಖಾನ್ಗೆ ಸರ್ಜರಿ ನಡೆಸುತ್ತಾರೆ. ಇನ್ನು ಆರೋಪಿಗಳ ಪತ್ತೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಅವರಿಗೆ ಅನುಮಾನ ಇರುವುದು ಮನೆಯಲ್ಲಿರುವ ಕೆಲಸದವರ ಮೇಲೆ. ಈ ದರೋಡೆಕೋರರು ಮನೆಯೊಳಗೆ ಪ್ರವೇಶಿಸಲು ಇಲ್ಲಿನ ಕೆಲಸ ಮಾಡುವವರು ಸಪೋರ್ಟ್ ಮಾಡಿದಾರಾ? ಇನ್ನು ದರೋಡೆಕೋರರಿಗೂ ಇಲ್ಲಿರುವ ವ್ಯಕ್ತಿಗಳಿಗೂ ಏನಾದರೂ ಸಂಬಂಧ ಇದೆಯಾ? ಇದರ ಬಗ್ಗೆ ಎಲ್ಲ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ನಡೆದ ನಂತರ ಕೆಲವೊಂದು ಸೆಲೆಬ್ರಿಟಿಗಳಿಗೂ ಕೂಡ ಅವರ ಸೆಕ್ಯೂರಿಟಿಯನ್ನು ಹೆಚ್ಚಿಸಲಾಗಿದೆ. ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೂ ಕೂಡ ಈ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಬೆದರಿಕೆ ಹಾಕ್ತಿದ್ದಾರೆ. ಅವರ ಮೇಲೆ ದಾಳಿ ನಡೆಸಲು ಕೂಡ ಒಂದು ವಿಫಲ ಪ್ರಯತ್ನ ಕೂಡ ನಡೆದಿತ್ತು. ಇನ್ನು ಬೇರೆ ಗ್ಯಾಂಗ್ನವರದು ಏನಾದರೂ ಲಿಂಕ್ ಇದೆಯಾ, ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಅಲ್ಲಿನ ಡಾಕ್ಟರ್ಗಳು ಕೂಡ ಕೆಲವೊಂದು ಮಾಹಿತಿಯನ್ನು ಹೊರಹಾಕಿಲ್ಲ. ಅವರು ಅಪಾಯದಿಂದ ಪಾರಾಗಿದ್ದಾರೆ, ಆದರೆ ಅವರು ಗುಣಮುಖರಾಗಲು ಸಹ ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಬೆನ್ನಿಗೆ ಹಾಗೂ ಕುತ್ತಿಗೆ ಹಾಕಿದ ಚೂರಿ ಇದು ತುಂಬ ಅಪಾಯಕಾರಿಯಾದ ಗಾಯವಾಗಿದೆ. ಇನ್ನು ಅವರಿಗೆ ಸರ್ಜರಿ ಕೂಡ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. ಇನ್ನು ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯ್ಕ್ ಕೂಡ ಅವರ ಮನೆಯನ್ನು ಪರಿಶೀಲಿಸಿದ್ದಾರೆ. ಅವರು ಕೂಡ ಈ ತನಿಖೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯೂ ಇದೆ. ಇನ್ನು ಇದರ ಬಗ್ಗೆ ಡಾಕ್ಟರ್ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ.